ಇವತ್ತಿನ ಕತೆ ಮೊಲದ ಬಾಯಿ ಹರಿದಿದ್ದು ಹೇಗೆ. ಒಂದು ದಿನ ಒಂದು ಪುಟ್ಟ ಮುದ್ದು ಮೊಲ ಕಾಡಿನಲ್ಲಿ ನಲಿಯುತ್ತಾ ಕುಣಿಯುತ್ತಾ ಹೋಗುತ್ತಿತ್ತು. ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಹುಲಿ ಚಂಗನೆ ಎಲ್ಲಿಂದನೋ ಹಾರಿ ಬಂದು ಬೆಟ್ಟದ ಹಾಗೆ ಎದುರು ನಿಂತಿತ್ತು. ನಿನ್ನನ್ನು ನುಂಗಿ ಬಿಡುತ್ತೇನೆ ಎಂದು ಆರ್ಭಟ ಮಾಡಿ ಎದುರಿಸಿತು. ಮೊಲ ಪಾಪ ನಡುಗಿ ಬೆವರಿ ಕಂಗಾಲಾಗಿ, ಹುಲಿರಾಯ ಹುಲಿರಾಯ, ದಯಮಾಡಿ ನನ್ನನ್ನು ಕೊಂದು ತಿನ್ನಬೇಡ ಎಂದಿತು. ರಾವಣಾಸುರನ ಹೊಟ್ಟೆಗೆ 6 ಪೈಸೆ ಮಜ್ಜಿಗೆ ಹಾಗೆ ನನ್ನನ್ನು ನೀನು ತಿಂದರೆ ನಿನಗೆ ಸ್ವಲ್ಪವೂ ಹೊಟ್ಟೆ ತುಂಬುವುದಿಲ್ಲ. ನನ್ನನ್ನು ಬಿಟ್ಟರೆ ನಿನಗೆ ಒಂದು ದೊಡ್ಡ ಪ್ರಾಣಿಯನ್ನು ತೋರಿಸಿ ರಸದೌತಣ ಮಾಡಿಸುತ್ತೇನೆ, ಏನು ಒಪ್ಪಿಗೆಯಾ ಎಂದಿತು. ಬೇಷ್, ಒಪ್ಪಿದೆ. ನೀನೇನಾದರೂ ನನಗೆ ಮೋಸ ಮಾಡಿದೆಯೋ ನಿನ್ನ ಗತಿ ಗೋವಿಂದ, ಹುಷಾರೆಂದ ಹುಲಿರಾಯ. ಇಬ್ಬರು ಸ್ನೇಹಿತರಂತೆ ಒಬ್ಬರ ಕುತ್ತಿಗೆಯ ಮೇಲೊಬ್ಬರು ಕೈ ಹಾಕಿ ನಡೆದರು. ನಡೆಯುತ್ತಾ ಕತ್ತಲಾಯಿತು. ಮೊಲಕ್ಕೆ ಏನೋ ಒಂದು ಉಪಾಯ ಹೊಳೆಯಿತು. ಒಳ್ಳೆ ತಿಂಡಿ ತಿನ್ನುವ ಕರುಂ ಕುರುಂ ಎಂದು ಶಬ್ದ ಮಾಡಿ ತಿನ್ನುವ ಹಾಗೆ ನಟಿಸಿತು. ಏನನ್ನು ತಿನ್ನುತ್ತಿದ್ದಿ ಮರಿ ಎಂದು ಹುಲಿರಾಯ ಕೇಳಿತು. ಓ ಅದಾ, ನಾನು ನನ್ನ ಕಣ್ಣನ್ನು ಕಿತ್ತು ತಿನ್ನುತ್ತಿದ್ದೇನೆ. ತಿಂದರೇನಂತೆ, ಅದು ಮತ್ತೆ ಬೆಳೆಯುತ್ತೆ ಗೊತ್ತಾ ಎಂದಿತು ತುಂಟ ಮೊಲ. ಹುಲಿರಾಯನಿಗೆ ಆಶ್ಚರ್ಯ ಆಯಿತು. ಹುಲಿರಾಯನಿಗೂ ಹೊಟ್ಟೆ ತಾಳ ಹಾಕುತ್ತಿತ್ತು. ಹಸಿವು, ತಾಳಲಾರದ ಹಸಿವು. ಹುಲಿರಾಯ ತನ್ನ ಒಂದು ಕಣ್ಣನ್ನು ಕಿತ್ತು ತಿಂದು ಮುನ್ನಡೆಯಿತು. ಒಕ್ಕಣ್ಣ ಶುಕ್ರಾಚಾರ್ಯ ಆಯಿತು. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಅದೇ ಶಬ್ದ, ಕರುಂ ಕುರುಂ. ರಾಜ, ಏನನ್ನು ತಿನ್ನುತ್ತಿದ್ದಿ? ನನಗೆ ಬಹಳ ಹಸಿವೆ, ಸ್ವಲ್ಪ ಕೊಡಲ್ವಾ ನನಗೆ? ಹುಲಿರಾಯ ಕೇಳ್ತಾ. ಅಯ್ಯೋ, ನನ್ನನ್ನು ಕೇಳ್ತೀಯಲ್ಲ ಹುಲಿರಾಯ, ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಹಣ್ಣಾಗೆ ಇನ್ನೊಂದು ಕಣ್ಣು ಉಳಿದಿತ್ತು, ಅದನ್ನು ತಿಂದು ಬಿಡೋಣ ಅನ್ನಿಸ್ತು, ಅದಕ್ಕೆ ತಿಂತಾ ಇದ್ದೀನಿ. ಓಹೋ, ಬಹಳ ರುಚಿ, ತುಂಬ ರುಚಿ ಅಂತೂ ಮೊಲ. ಹೌದೇ, ಎಲ್ಲ ನನಗೆ ಗೊತ್ತೇ ಇರಲಿಲ್ಲವಲ್ಲ. ನಾನು ಇನ್ನ ಹಾಗೆ ಮಾಡ್ತೀನಿ. ಇದೋ ಇನ್ನೊಂದು ಕಣ್ಣನ್ನು ಕಿತ್ತೆ ತಿಂತಾ ಇದ್ದೀನಿ, ಆದರೆ ನೀನು ಹೇಳೋ ಹಾಗೆ ರುಚಿ ಅನ್ನಿಸ್ತಿಲ್ವಲ್ಲ. ಹುಲಿರಾಯ ಕುರುಡಾಯಿತು. ಈಗ ಮೊಲವೇ ಅದಕ್ಕೆ ದಾರಿದೀಪ. ತುಂಟ ಮೊಲ ಹುಲಿಯನ್ನು ನಡೆಸುತ್ತಾ ಒಂದು ದೊಡ್ಡ ಹಳ್ಳದ ಬಳಿ ಬಂತು. ಹಳ್ಳದ ಹತ್ತಿರ ಹುಲಿಯನ್ನು ಕೂರಿಸಿ, ಹುಲಿರಾಯ, ಬಹಳ ಚಳಿ ಅಲ್ಲವೇ? ಸೌದೆ ತಂದು ಮೈ ಕಾಯಿಸಿಕೊಳ್ಳೋಣವೇ ಎಂದು ಕಿಲಾಡಿ ಮೊಲ ಹುಲಿರಾಯನಿಗೆ. ಪಾಪ ಮೈ ಬಿಸಿ ಆಗಬೇಕಿತ್ತು. ಎಂದಿತು. ಸೌದೆ ರಾಶಿ ಹಾಕಿ ಮೊಲ ದೊಡ್ಡ ಉರಿ ಮಾಡಿತು. ಕೊಳ್ಳಿಯನ್ನು ಕೈಯಲ್ಲಿ ಹಿಡಿದು ಮೊಲ ಹುಲಿ ಹತ್ತಿರ ಹೋಯಿತು. ಕೊಳ್ಳಿ ಹತ್ತಿರ ಬಂದಂತೆಲ್ಲ ಹುಲಿ ಹಿಂದಕ್ಕೆ. ಪಾಪ ಅದಕ್ಕೇನು ಗೊತ್ತು ಮೊಲದ ಉಪಾಯ, ಕುರುಡಲ್ಲವೇ. ಹಿಂದಕ್ಕೆ ಸರಿದು ಹಳ್ಳದೊಳಕ್ಕೆ ದೊಪ್ಪನೆ ಬಿದ್ದು ಬಿಡ್ತು. ಹಳ್ಳದ ಮಧ್ಯದಲ್ಲಿ ಬೆಳೆದಿದ್ದ ಒಂದು ಗಿಡದ ರೆಂಬೆಗೆ ನೇತು ಬಾಯಿಯಿಂದ ಭದ್ರವಾಗಿ ರೆಂಬೆಯನ್ನು ಕಚ್ಚಿಕೊಂಡಿತ್ತು. ಹುಲಿರಾಯ, ಪಾಪ ಬಿದ್ದು ಬಿಟ್ಟೆಯಾ? ಅಯ್ಯೋ ದೇವರೇ, ಏನು ಮಾಡಲಿ? ಸ್ವಲ್ಪ ಹಾಗೆ ಇರುತ್ತೀಯಾ ಅಂತು ಮೊಲ. ಹುಲಿರಾಯ ಬಾಯಿ ಬಿಟ್ಟರೆ ಪಾತಾಳವೇ ಗತಿ. ಅಂತ ಮಾತ್ರ ಅಂತು. ಇದೇನು ಮುಳುಗುತ್ತಿದ್ದಿ ಹುಲಿರಾಯ? ಸರಿಯಾಗಿ ಉತ್ತರ ಕೊಡೋ. ನೀನು ಎಲ್ಲಿದೆಯೋ, ಹೇಗಿದೆಯೋ ನನಗೆ ಗೊತ್ತಾಗ್ತಿಲ್ಲ ಅಂತು ಮೊಲ. ಆಗೋ, ನಾನು ಚೆನ್ನಾಗಿದ್ದೇನೆ ಎನ್ನುತ್ತಾ ಬಾಯಿ ಬಿಟ್ಟಿತು ಹುಲಿರಾಯ. ಪಾಪ ಪಾತಾಳಕ್ಕೆ ಬಿದ್ದು ನುಚ್ಚು ನೂರಾಗಿ ಸತ್ತೇ ಹೋಯ್ತು. ಮಾರನೇ ದಿನ ಮೊಲ ಯಥಾ ಪ್ರಕಾರ ಒಬ್ಬ ಮನುಷ್ಯ ಅನೇಕ ಕುದುರೆಗಳ ಜೊತೆ ಹೋಗುತ್ತಿದ್ದುದನ್ನು ನೋಡಿತು. ನಮಸ್ಕಾರ ರಾಯರೇ, ನಿಮಗೆ ಎಲ್ಲಿ ಒಳ್ಳೆ ಹುಲಿ ಚರ್ಮ ಸಿಗುತ್ತೆ ಗೊತ್ತಾ? ತುಂಟತನದಿಂದ ಕೇಳಿತು ಮೊಲ. ಇಲ್ಲ ಮರಿ ಎಂದ ಅವನು. ಹುಲಿ ಚರ್ಮ ಸಿಕ್ಕರೆ ಅದನ್ನು ಮಾರಿ ಚೆನ್ನಾಗಿ ದುಡ್ಡು ಮಾಡಬಹುದು ಎಂದು ಲೆಕ್ಕಾಚಾರ ಹಾಕಿದ. ಮೊಲ ಹಳ್ಳದ ಬಳಿ ಅವನನ್ನು ಕರೆದುಕೊಂಡು ಬಂದು ಸತ್ತು ಬಿದ್ದಿದ್ದ ಹುಲಿಯನ್ನು ತೋರಿಸಿತು. ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ನಾನು ಹಳ್ಳದಲ್ಲಿ ಇಳಿದು ಹುಲಿ ಚರ್ಮ ತರ್ತೀನಿ, ಅಲ್ಲಿಯವರೆಗೆ ಈ ಕುದುರೆಗಳನ್ನು ನೋಡಿಕೋ ನೀನು ಎಂದು ಮೊಲಕ್ಕೆ ಒಪ್ಪಿಸಿ ಹಳ್ಳಕ್ಕೆ ಇಳಿದ.
ಮೊಲ ಅಲ್ಲೇ ಹತ್ತಿರ ಇದ್ದ ಮರದ ಮೇಲೆ ಕೂತಿದ್ದ 2 ಹದ್ದುಗಳನ್ನು ನೋಡಿತು. ಹದ್ದಣ್ಣ, ಹದ್ದಣ್ಣ, ಈ ಕುದುರೆಗಳ ಮೇಲೆ ಹುಣ್ಣುಗಳು ಎದ್ದಿವೆ, ಬಂದು ಅದನ್ನು ಕುಕ್ಕಿ ತಿನ್ನಿ ಎಂದು ಹದ್ದುಗಳಿಗೆ ಮೊಲ ಆಹ್ವಾನ ಕೊಟ್ಟಿತು. ಹದ್ದುಗಳು ಹಾರಿ ಬಂದು ಕುದುರೆಗಳ ಬೆನ್ನಿನ ಮೇಲೆ ಕೂತು ಕುಕ್ಕಿ ತಿನ್ನಲು ಶುರು ಮಾಡಿದವು. ಇಲ್ಲವೋ ನೋವು ತಾಳಲಾರದೆ ಕುದುರೆಗಳು ಪಾಪ ದಿಕ್ಕಾಪಾಲಾಗಿ ಓಡಿದವು. ತುಂಟ ಮೊಲ ಮುನ್ನಡೆ ಇದ್ದ ಕುರಿ ಕಾಯುವ ಹುಡುಗ ಕಣ್ಣಿಗೆ ಬಿದ್ದ. ಹಾಯ್ ಹುಡುಗ, ನಿನಗೆ ಹದ್ದಿನ ತಾಜಾ ಮೊಟ್ಟೆಗಳು ಎಲ್ಲಿ ಸಿಗುತ್ತೆ ಗೊತ್ತಾ ಎಂದು ಆ ಹುಡುಗನನ್ನು ಮೊಲ ಕೇಳಿತು. ಹುಡುಗನಿಗೆ ಮೊಟ್ಟೆಗಳನ್ನು ನೋಡುವ ಆಸೆ ಆಯಿತು. ಆ ಹುಡುಗನಿಗೆ ಮೊಲ ಆ ದೊಡ್ಡ ಮರ ತೋರಿಸಿತು. ಕುರುಬ ಹುಡುಗನಿಗೆ ತುಂಬಾ ಸಂತೋಷವಾಯಿತು. ನಾನು ಮರ ಏರಿ ಮೊಟ್ಟೆಗಳನ್ನು ಕೆಳಗಿಳಿಸುತ್ತೇನೆ, ಅಲ್ಲಿಯವರೆಗೆ ಈ ಕುರಿಗಳನ್ನು ಕಾಯುತ್ತಿರುತ್ತೀಯಾ ಮುದ್ದು ಮೊಲರಾಯ ಎಂದ. ಮೊಲ ಒಪ್ಪಿತು. ಹುಡುಗ ಮರದ ಕಡೆ ನಡೆದ. ಅಷ್ಟರಲ್ಲೇ ಒಂದು ತೋಳ ಮೊಲಕ್ಕೆ ಕಾಣಿಸಿತು. ತುಂಟ ಮೊಲ ತೋಳನ ಹತ್ತಿರ ಹೋಗಿ, ಇಲ್ಲೇ ಹತ್ತಿರ ಒಂದು ಕುರಿ ಮಂದೆ ಇದೆ, ಮಜಾ ಮಾಡು ಬಾ ಎಂದಿತು. ಕುರಿ ಕಾಯ್ತೀಯ ತೋಳ್ರಾಯ, ಅಂದ್ರೆ ಕೂಲಿ. ಕೂಲಿ ಇಲ್ಲದೆ ಕಾಯ್ತೀನಿ ಅಂತಂತೆ ಬಿಟ್ಟಿತ್ತೆ ತೋಳ. ಎಷ್ಟು ಕುರಿಗಳು ಬೇಕು ಅಷ್ಟನ್ನು ಕಬಳಿಸಿತು ತೋಳ. ಮೊಲಕ್ಕೆ ತಾನು ಮಾಡಿದ ಮಹತ್ ಕಾರ್ಯದಿಂದ ತೃಪ್ತಿ ಆಯಿತು. ಒಂದು ದೊಡ್ಡ ಬೆಟ್ಟದ ಮೇಲಕ್ಕೆ ಹೋಯಿತು. ಹಳ್ಳದಲ್ಲಿ ಬಿದ್ದಿದ್ದ ಹುಲಿ ಚರ್ಮವನ್ನು ಸುಲಿಯುತ್ತಿದ್ದ ಮನುಷ್ಯ, ದಿಕ್ಕಾಪಾಲಾಗಿ ಓಡುತ್ತಿರುವ ಕುದುರೆಗಳು, ಕುರುಬ ಹುಡುಗ, ಕದಿಯುತ್ತಿದ್ದ ಹದ್ದಿನ ಮೊಟ್ಟೆಗಳು, ಕುರಿ ಮಂದೆಯನ್ನು ಕಬಳಿಸುತ್ತಿರುವ ತೋಳ, ಈ ಎಲ್ಲಾ ಚಿತ್ರಗಳು ಕಣ್ಮುಂದೆ ಬಂತು. ಹೊಟ್ಟೆ ಹುಣ್ಣಾಗುವಂತೆ ಬಿದ್ದು ಬಿದ್ದು ನಕ್ಕಿತು, ಕುಣಿದಾಡಿ ನಕ್ಕಿತು. ಕುಣಿದಾಡಿ ನಗುತ್ತಾ ಹೊರಳಾಡಿ ನಗುತ್ತಾ ಹೀಗೆ ನಕ್ಕಿದ್ದರಿಂದ ಮೊಲದ ಬಾಯಿ ಹರಿದು ಹೋಯ್ತು. ಅದಕ್ಕೆ ಮೊಲಕ್ಕೆ ಈಗಲೂ ಬಾಯಿ ಹರಿದು ಹೋಗಿರೋದು ಗೊತ್ತಾ? ಎಲ್ಲರಿಗೂ ಅರ್ಥ ಆಯ್ತಾ ಮೊಲದ ಬಾಯಿ ಏನಕ್ಕೆ ಹರಿದೋಯ್ತು ಅಂತ? ಎಂಥ ಉಪಾಯ ಮಾಡಿದ್ರು ನಾವು ಮಾಡಿದ್ದ ನಾವೇ ಊಟ ಮಾಡಬೇಕು ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಚಾನಲ್ನ ಇಲ್ಲಿವರೆಗೂ ನೋಡಿ ಸಂತೋಷ ಪಟ್ಟಿದ್ದಕ್ಕೆ ಧನ್ಯವಾದಗಳು.